ಜೋಡಿ ಕಲಿಬಾರ್ದಂತ ಯಾರೋ ಒಬ್ಬರು ಮಾಟ ಮಾಡಿಸಿದ್ದಾರೆ. ಆತ್ಮದಲ್ಲಿ ನೋಡ್ತಾ ಇದ್ದೀನಿ, ಇದು ರಿಸೀವ್ ಮಾಡಿಕೊಡ್ರಿ. ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ಶಂದಲ ರಿಬ ಪವಿತ್ರ ಆತ್ಮ ತಿಳಿಸ್ತಾ ಇದ್ದಾನೆ ನಿಮಗೆ. ಓ ಶಕ ರಬ ಅಂದಲ ರಬ. ಥ್ಯಾಂಕ್ ಯು ಗಾಡ್ಸ್. 7 ವರ್ಷ 17 ವರ್ಷದಿಂದ ಪ್ರಾಬ್ಲಮ್ ಬಂದಿದೆಯಾ ಸಹೋದರನೇ? 17 ವರ್ಷ, 1 ದಿವಸ ಅಲ್ಲ, 2 ದಿವಸ ಅಲ್ಲ, 17 ದಿವಸದ ಆತ್ಮನಂಗೆ ತಿಳಿಸ್ತದೆ. 17 ವರ್ಷದಿಂದ ನೀನು ಒಂದು ಇಕ್ಕಟ್ಟ ಪ್ರಾಬ್ಲಮ್ ಇದ್ದೀಯ. ಇವತ್ತಿನವರೆಗೂ ಯಾವ ಕೆಲಸದಲ್ಲೂ ಜಶ್ ಇಲ್ಲ, ಏನೇ ಕೈ ಹಾಕಿದ್ರು ಎಲ್ಲ ಉಲ್ಟಾ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಯಾವನೋ ಒಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ನಾನು ನೋಡ್ತಾ ಇದ್ದೀನಿ, ಆ ವ್ಯಕ್ತಿಗೆ ನಿನ್ನ ಒಳಗಡೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಇವರು ಒಂದು ಪ್ರೊಫೆಸಿ ಏನು ಮಾಡ್ಲತ್ತಾರ ಅಂತಂದ್ರೆ, ನಿಮಗೆ ಯಾರೋ ಏನೋ ಮಾಡಿದಾರಂತೇಳಿ ಆತ್ಮದಾಗ ತೋರಿಸ್ಲತ್ತದ. ಯಾರೋ ಅಂತ ತೋರಿಸ್ಲತ್ತದಲ್ಲ, ಅದು ಯಾರಂತ ಹೇಳಬೇಕು. ಅದು ಯಾರಂತ ಯಾಕೆ ಹೇಳ್ತಿಲ್ಲ? ಅರ್ಧ ಇನ್ಫಾರ್ಮೇಷನ್ನು ಪವಿತ್ರಾತ್ಮ ಯಾಕೆ ಕುಳ್ಳತ್ತಾರ? 17 ವರ್ಷ ಏನು ಕೆಲಸ ಆಗ್ಲತ್ತಿಲ್ಲ ಅಂತ, ಏನು ಪ್ರಾಬ್ಲಮ್ ಅದ ಅಂತ. ಆ ಪ್ರಾಬ್ಲಮ್ ಇದ್ದರೆ ಅದು ಏನು, ಯಾವ್ದು ಪ್ರಾಬ್ಲಮ್ ಅದ ಅಂತ ಹೇಳಬೇಕು. ಏಕೆಂದರೆ ಪವಿತ್ರಾತ್ಮನು ಯಾವ ಥರ ಕೆಲಸ ಮಾಡ್ತಾನಂತಂದರೆ, ಅವನು ಸತ್ಯವಾದ ಒಂದು ಸತ್ಯತೆಯನ್ನು ಹೇಳ್ತಾನೆ, ಅರ್ಧ ಇನ್ಫಾರ್ಮೇಷನ್ ಹೇಳಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈ ರೀತಿಯಾದ ಒಂದು ಪ್ರಾಫೆಸಿಗಳು ಪವಿತ್ರಾತ್ಮನಿಂದ ಬಂದಿರೋದ ಅಥವಾ ಎಲ್ಲಿಂದ ಬರ್ತಾ ಇದೆ ಎಂಬುದನ್ನು ಜನರು ಅರಿತುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದೇವರ ವಾಕ್ಯವನ್ನು ಕಲಿಯಿರಿ. ದೇವರ ವಾಕ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆಮೇನ್.